ಏನು ಬ್ರೋ ಈ ರೇಂಜಿಗೆ ಗುದ್ದವನ ಯಪ್ಪ ಪಲ್ಟಿನಾ ಪಲ್ಟಿ ಲೆಫ್ಟ್. ಇಲ್ಲಿ ನೋಡು ಗುರು ಆರ್ಡ್ರು ಯಪ್ಪ ಹೆಂಗೆ ಕೊಡ್ತಾವನಂತ. ನಾನು ನೋಡೋದು ಆರ್ಡ್ರ್ ಎತ್ಕೊಳೋದು ಒಂದೂ ಗೊತ್ತಾಗ್ತಾ ಇಲ್ಲ, ಎಷ್ಟು ಮಾಡಿದ್ದೀನಿ ಅಂತಲೂ ಗೊತ್ತಿಲ್ಲ. ಇಲ್ಲಿ ನೋಡಿ ಹೆಂಗೆ ಕೊಡ್ತಾವನಂದರೆ ಯಾವ್ದು ಎತ್ಕೊಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ, ಹಂಗೆ ಕೊಡ್ತಾವನೆ. ನನಗಂತೂ ಸೈಕ್ ಆಗ್ಬಿಟ್ಟೈತೆ ಯಾವ್ದು ಎತ್ಕೊಳೋದು ಅಂತ. ಸ್ವೀಟ್ ಅಂಗಡಿಯಿಂದ ಬಂದ್ಬಿಟ್ಟು ಸ್ವೀಟು ಪಾರ್ಸಲ್ ಬಿದ್ದೈತೆ. ಇದು ಡ್ರಾಪ್ ಬಂದ್ಬಿಟ್ಟು ಎಷ್ಟು 17 ಕಿಲೋಮೀಟ್ರ್ ಬರು ಆಡಿಟ್ ಯಾವ ಥರ ಮಾಡಬೇಕಂತ. ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ನೇಮು, ನಂಬರು, ನೆಕ್ಸ್ಟು ವೆಹಿಕಲ್ ನಂಬರು, ಎಷ್ಟು ಕಿಲೋಮೀಟ್ರ್ ಹೋಗೈತೆ ಅಂತ, ಯಾವುದು ಈವ್ನಿಂಗ ಮಾರ್ನಿಂಗ್ ಜಾಬ ಅಂತ. ಇಲ್ಲಿ ನಂದೇ ಅಂದ್ಕೊಳ್ಳಿ ಪರವಾಗಿಲ್ಲ, ಯೂಸ್ಗೋಸ್ಕರ ಇವ್ರು ಮಾಡ್ತಾವ್ರೆ, ಎಲ್ಲ ಒಂದೇ ಯೂಸ್ಗೋಸ್ಕರ ಈ ಥರ ಯಾವುದು ಕಂಟೆಂಟ್ ಇಲ್ಲ ಅಂದಾಗ ಈ ಥರ ಮಾಡ್ತಾರೆ ಅನ್ಕೊತಾರೆ. ಸಾಲ್ವ್ ಆಗ್ಬೇಕಂದ್ರೆ ಏನು ಮಾಡ್ಬೇಕು ಗೊತ್ತಾ, ಡೈರೆಕ್ಟಾಗಿ ಅವ್ರವರು ಕುತ್ಕೊಂಡು ಇಲ್ಲಾಂದರೆ ಫೋನ್ ಕಾಲಲ್ಲೋ ಮಾತಾಡಿದ್ರೆ ಸಾಲ್ವ್ ಆಗುತ್ತೆ. ಗಾಡಿಗಳಲ್ಲಿ ಒಂದೊಂದು ಪಾಯಿಂಟ್ ಇರುತ್ತಲ್ಲ, ಅವಾಗ ಇಲ್ಲೇ ಚೇಂಜ್ ಮಾಡಿಕೊಡ್ತಾರೆ. ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಫಸ್ಟ್ ಆಫ್ ಆಲ್ ಔಟ್ಫಿಟ್ ನೋಡ್ಕೊಳ್ಳಿ ಹೆಂಗೈತೆ ಅಂತ ಕಮೆಂಟ್ ಹಾಕಿ. ಆಯ್ಸ್ ಹೆಂಗೈತೆ ಊಟಿ, ಚೆನ್ನಾಗಿ ಐತೆ ಅಂದ್ಕೊಂಡಿದ್ದೀನಿ. ಹೆಂಗೈತೆ ಅಂತ ಒಂದು ಕಮೆಂಟ್ ಹಾಕಿದೆ. ಮತ್ತು ಇನ್ನೊಂದು ಎಲ್ಲರೂ ಮರ್ತೋಗ್ಬಿಟ್ಟೆ, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಏನು ಗುರು ಕಾಂಟ್ರವರ್ಸಿ ಅಪ್ಪ, ಫುಲ್ಲಿ ಇವಾಗ ಕಾಂಟ್ರವರ್ಸಿದೆ ನಡೀತೈತೆ. ಯೂಟ್ಯೂಬ್ ಓಪನ್ ಮಾಡೋಕ್ಕೆ ನನಗೆ ಬೇಜಾರಾಗ್ತೈತೆ. ಇಲ್ಲಿ ನೋಡಿ ಓಪನ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ನೋಡ್ಬೋದು ಎಲ್ಲ ಕಾಂಟ್ರವರ್ಸಿ ವೀಡಿಯೋಸೇ ಬರ್ತೈತೆ. ಯೂಟ್ಯೂಬ್ ಏನಾಗ್ಬಿಟ್ಟೈತೆ ಅಂದರೆ ಒಂಥರ ಫುಲ್ಲು ಟಾಸಿಕ್ ನಡೀತೈತೆ, ಫುಲ್ ಕಾಂಟ್ರವರ್ಸಿನೇ ಯೂಟ್ಯೂಬಲ್ಲಿ. ಯೂಟ್ಯೂಬ್ ಕಮ್ಯುನಿಟಿ ಬಗ್ಗೆ ಏನಂತೀರ ಕಿತ್ತಾಡೋದು, ಅದು ಒಂದು ಕಮೆಂಟ್ ಹಾಕಿರಿ. ನನಗಂತೂ ಯೂಟ್ಯೂಬ್ ಓಪನ್ ಮಾಡಿದ್ರು ಇಲ್ಲ ಗುರು, ಇವ್ರ ಮೇಲೆ ಅವ್ರು ಕಿತ್ತಾಡೋದು ಹೆಂಗಾಗ್ಬಿಟ್ಟೈತೆ ಅಂದರೆ ಯೂಟ್ಯೂಬ್ ಇವಾಗ ಇವ್ರು ಬಂದ್ಬಿಟ್ಟು ಅವ್ರ ಮೇಲೆ ಒಂದು ವೀಡಿಯೋ ಮಾಡೋದು, ಅವ್ರು ಬಂದ್ಬಿಟ್ಟು ಇವ್ರ ಮೇಲೆ ಒಂದು ವೀಡಿಯೋ ಮಾಡೋದು, ಅದೇ ಹೋಗ್ತೈತೆ. ಅದು ಸಾಲ್ವ್ ಆಗೋಲ್ಲ. ಸಾಲ್ವ್ ಆಗ್ಬೇಕಂದ್ರೆ ಏನು ಮಾಡ್ಬೇಕು ಗೊತ್ತಾ, ಡೈರೆಕ್ಟಾಗಿ ಅವ್ರವರು ಕುತ್ಕೊಂಡು ಇಲ್ಲಾಂದರೆ ಫೋನ್ ಕಾಲಲ್ಲೋ ಮಾತಾಡಿದ್ರೆ ಸಾಲ್ವ್ ಆಗುತ್ತೆ. ಈ ಥರ ವೀಡಿಯೋಸ್ ಮಾಡೋಗ್ತಾ ಇದ್ರೆ ಏನಾಗುತ್ತೆ, ಇದಕ್ಕೋಸ್ಕರ ಮಾಡೋದು ಅಂತ ನಾನು ಹೇಳ್ತಾಯಿದ್ದು ನೋಡಿ. ನನ್ನ ಅನಿಸಿಕೆಲ್ಲ ಹೇಳೋರು ಏನಂತಾರೆ ಗೊತ್ತಾ, ನಂದೇ ಅಂದ್ಕೊಳ್ಳಿ ಪರವಾಗಿಲ್ಲ, ಯೂಸ್ಗೋಸ್ಕರ ಇವ್ರು ಮಾಡ್ತಾವ್ರೆ, ಎಲ್ಲ ಒಂದೇ ಯೂಸ್ಗೋಸ್ಕರ ಈ ಥರ ಯಾವುದು ಕಂಟೆಂಟ್ ಇಲ್ಲ ಅಂದಾಗ ಈ ಥರ ಮಾಡ್ತಾರೆ ಅನ್ಕೊತಾರೆ. ಅದಕ್ಕೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ನಾವೆಲ್ಲರೂ ಅವರು ಆ ಥರ ಕೇಳಲ್ಲ ಅಂದ್ಕೊಳ್ಳಿ, ಆದಷ್ಟು ಅದನ್ನು ಬಿಟ್ಟಾಕಿ ಬೇರೆ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಥರ ಮಾಡ್ಕೊಂಡಿದ್ರು ನೆಕ್ಸ್ಟು ಕ್ರಿಯೇಟರ್ಸ್ ಬರಬೇಕು ಅನ್ನೋರು ಬರೋಲ್ಲ. ಏನು ಗುರು ಯೂಟ್ಯೂಬ್ ಈ ಥರ ಕಾಂಟ್ರವರ್ಸಿ ಅದು ಇದು ಅಂತ, ಯಾವ್ದು ಗುರು ಇದದ್ದು ನೋಡಿದ್ರೆ ಅದ್ದು. ಅದಕ್ಕೆ ಆದಷ್ಟು ಯೂಟ್ಯೂಬ್ನ ಈ ಥರ ಕಾಂಟ್ರವರ್ಸಿ ಮಾಡೋಕ್ಕೆ ಹೋಗ್ಬೇಡಿ. ಏನು ಗುರು ಇದೇನೋ ಬಿಟ್ಬಿಟ್ಟೈತೆ, ರಮ್ಮನ ಕಿತ್ತೇ ಬಿಡ್ತಲ್ಲ ಗುರು ಇಲ್ಲಿ ನೋಡಿ. ಓಕೆ, ಯೂಟ್ಯೂಬ್ ಬಗ್ಗೆ ಹೇಳ್ತಾ ಇದ್ದೆ, ಆದಷ್ಟು ಅದು ಬಿಟ್ಟಾಕಿ ರೈಡ್ ಮಾಡೋದು ಅದು ಇದಾದರೆ ಎಲ್ಲರೂ ನೋಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಆಗಿರುತ್ತೆ. ಕಾಂಟ್ರವರ್ಸಿ ಮಾಡ್ಕೊಂಡಿದ್ರೆ ನೋಡೋಕ್ಕೂ ಇಷ್ಟ ಆಗೋಲ್ಲ. ಅಷ್ಟು ಯೂಟ್ಯೂಬ್ಗೆ ಬರಬೇಕು ಅನ್ನೋರು ಯಾರು ಏನು ಗುರು ಯೂಟ್ಯೂಬಲ್ಲಿ ಕಿತ್ತಾಡೋದೇ ಆಯಿತು ಅಂತೇಳ್ಬಿಟ್ಟು ಯಾರೂ ಬರೋಲ್ಲ. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಒಳ್ಳೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಇನ್ನು ಗಾಡಿ ಕೊಟ್ಟಿಲ್ಲ, ಗಾಡಿ ಕೊಟ್ಟ ಮೇಲೆ ನಿಮಗೆ ಸಿಗ್ತೀನಿ ಬನ್ನಿ. 3 ಪಾಯಿಂಟ್ ಇದ್ದರೆ ನಾವು ಸ್ಟೇಷನ್ ಹತ್ರ ಚೇಂಜ್ ಮಾಡ್ಕೋಬೇಕು. ಎಮರ್ಜೆನ್ಸಿ 1 ಪಾಯಿಂಟು ಬ್ಲಿಂಕ್ ಆಗೋದಾಗಿದ್ದರೆ ಇಲ್ಲೇ ಚೇಂಜ್ ಮಾಡಿಕೊಡ್ತಾರೆ ಅದಲ್ಲೇ. ಓಕೆನಾ, ಸರಿ ಇವಾಗ ಸ್ಟಾರ್ಟ್ ಮಾಡಿಲ್ಲ. ಇವಾಗ ನಿನ್ನೆ ಬಂದ್ಬಿಟ್ಟು ವೀಕಪ್ ತೊಗೊಂಡಿದ್ದೆ. ಎಲ್ಲಿಗೂ ಮೈಕಲ್ಲೆಲ್ಲ ನಾವು ಸ್ವಲ್ಪ ಜ್ವರ ಬಂದಂಗಿತ್ತು, ಅದಕ್ಕೆ ನಾನು ಏನು ಮಾಡಿದೆ, ಹಂಗೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ಟೈಮು ಆಗಿಲ್ಲ ಮಾಡೋಕ್ಕೆ ನನ್ನ ಕೈಯಲ್ಲಿ. ಅದಕ್ಕೇ ಇವಾಗ ಇನ್ನೂ ಕೊಟ್ಟಿಲ್ಲ ಗಾಡಿ ಕೊಟ್ಟ ಮೇಲೆ ಸ್ಟಾರ್ಟ್ ಮಾಡಬೇಕು ಕೆಲಸ. ಗೈಸ್ ಫೈನಲಿ ಗಾಡಿ ಕೊಟ್ಟರು. ಖುಷಿ ವಿಚಾರ ಏನು ಗೊತ್ತಾ, ಗಾಡಿಯಲ್ಲಿ ಫುಲ್ ಬ್ಯಾಟ್ರಿ ಐತೆ ಗುರು, ಅದೇ ನನಗೆ ಖುಷಿ, ಒಂಥರ ನೆಮ್ಮದಿ. ತೋರಿಸ್ತೀನಿ ರೀ, ಇಲ್ಲಿ ನೋಡಿ ಫುಲ್ ಪಾಯಿಂಟ್ ಐತೆ. ನನಗೊಂಥರ ಖುಷಿ ಆಗ್ಬಿಡ್ತು. ಗಾಡಿ ಇಸ್ಕೊಂಡೆ ಇವತ್ತು ತಾನೆ, ಜಸ್ಟು ಟೈಮ್ ನೋಡ್ಬೋದು 4:15. ಕಾಣಿಸ್ತಾನೆ ಇಲ್ವಲ್ಲ ಗುರು, 4:15. ಆಡಿಟ್ ಮಾಡಬೇಕು. ಆಡಿಟ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೇನೆ. ಫ್ರಂಟ್ ಇಮೇಜು ಇಲ್ಲಿ ನೋಡಿಸ್ತೀನಿ ರೀ ನಿಮಗೆ, 1 ಸೆಕೆಂಡು. ಆಡಿಟ್ ಯಾವ ಥರ ಮಾಡಬೇಕಂತ. ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ನೇಮು, ನಂಬರು, ನೆಕ್ಸ್ಟು ವೆಹಿಕಲ್ ನಂಬರು, ಎಷ್ಟು ಕಿಲೋಮೀಟ್ರ್ ಹೋಗೈತೆ ಅಂತ, ಯಾವುದು ಈವ್ನಿಂಗ ಮಾರ್ನಿಂಗ್ ಜಾಬ ಅಂತ. ಇಲ್ಲಿ ಡ್ಯಾಶ್ ಬೋರ್ಡು, ಫ್ರಂಟ್ ಇಮೇಜು, ಮತ್ತು ಇದು ಫ್ರಂಟ್ ಇಮೇಜ್ ಹಾಕಿಲ್ಲ ಇನ್ನೂ, ಫ್ರಂಟ್ ಇಮೇಜ್ ಇದು ಡೈಲಿ ನಾವು ಪಿಕ್ ಮಾಡಬೇಕಾದ್ರೂ ಆಗಬೇಕು, ಡ್ರಾಪ್ ಮಾಡಬೇಕಾದ್ರೂ ಆಗಬೇಕು. ಯಾಕಂದರೆ ಏನಾದರೂ ವಿಷಯ ಐತಾ ಹೆಂಗೆ ಏನಂತ ಗೊತ್ತಾಗುತ್ತೆ ನೋಡಿ. ಅಲ್ಲಿ ಗ್ಲಾಸ್ ಹೊಡೆದೋಗ್ಬಿಟ್ಟೈತೆ.
ಇವಾಗ ಈವ್ನಿಂಗ್ ನಾನೇ ಎತ್ಕೊಂಡು ಹೋಗ್ತಾ ಇರೋದಲ್ವ, ನೀನೇ ಹೊರಕ್ಕೆ ಬಂದಿರೋದು ಅಂದರೆ ಏನು ಮಾಡ್ತೀರ ಅವಾಗ, ಅದಕ್ಕೆ ಮತ್ತೆ ರೈಟ್ ಇಮೇಜ್ ಕೇಳುತ್ತೆ. ರೈಟ್ ಇಮೇಜ್ ಹಾಕಿದ್ಮೇಲೆ ತಿರ್ಗಾ ಲೆಫ್ಟ್ ಇಮೇಜು. ತಿರ್ಗಾ ಬ್ಯಾಕ್ ಇಮೇಜು. ಓಕೆ, ಬ್ಯಾಕ್ ಇಮೇಜ್ ಆಯಿತು. ಇಲ್ಲಿ ಓಪನಿಂಗು, ಇದು ಕ್ಲೋಸಿಂಗು, ಓಪನಿಂಗ್. ಓಕೆ, ಅರ್ಥ ಆಯ್ತಾ? ಹೇಳಿದ್ದು ನನಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇನ್ನೊಂದು ಹೇಳ್ತೀನಿ. ಇಲ್ಲಿ ನೇಮು, ನಂಬರು, ವೆಹಿಕಲ್ ನಂಬರು, ಕಿಲೋಮೀಟರು, ಈವ್ನಿಂಗು, ಮತ್ತು ಡ್ಯಾಶ್ ಬೋರ್ಡು, ಫ್ರಂಟ್ ಇಮೇಜು, ರೈಟು, ಲೆಫ್ಟ್ ಇಮೇಜು, ಬ್ಯಾಕ್ ಇಮೇಜು, ಓಪನಿಂಗ, ಕ್ಲೋಸಿಂಗ್ ಅಂತ ಕೇಳುತ್ತೆ. ಇಲ್ಲಿ ನೋಡಿ, ಓಪನಿಂಗು, ಕ್ಲೋಸಿಂಗು, ಓಪನಿಂಗು, ಸಬ್ಮಿಟ್ಟು. ಸಬ್ಮಿಟ್ ಆದಮೇಲೆ ಆಯಿತು. ಓಕೆ, ಸ್ಕ್ರೀನ್ಶಾಟು ಗ್ರೂಪ್ಗೆ ಹಾಕಬೇಕು. ಅಷ್ಟೇ, ಮುಗೀತು. ಇವಾಗ ರ್ಯಾಪಿಡೋ ಡ್ಯೂಟಿ ಆನ್ ಮಾಡಬೇಕು. ಓ, ಲಾಗೌಟ್ ಆಗ್ಬಿಟ್ಟೈತೆ ನಂದು. ಓಕೆ, ಲಾಗಿನ್ ಮಾಡಿ. ಇಷ್ಟೇ, ಲಾಗಿನ್ ಮಾಡಿ. ಆರ್ಡ್ರ್ ಬಿದ್ಮೇಲೆ ನಿಮಗೆ ಸಿಗ್ತೀನಿ, ಬನ್ನಿ ಗೈಸ್. ಇವಾಗ ಒಂದು ಆರ್ಡ್ರ್ ಬಿದ್ದೈತೆ ಅಂದರೆ ಸ್ವೀಟ್ ಅಂಗಡಿಯಿಂದ ಬಂದ್ಬಿಟ್ಟು ಸ್ವೀಟು ಪಾರ್ಸಲ್ ಬಿದ್ದೈತೆ. ಇದು ಡ್ರಾಪ್ ಬಂದ್ಬಿಟ್ಟು ಎಷ್ಟು 17 ಕಿಲೋಮೀಟ್ರ್ ಗುರು. ಎಲ್ಲಿ ಗುರು ಇದು? ಮಾರತ್ತಲ್ಲಿ ಕಾಡು ಬೆಳಂದೂರು, ಇಲ್ಲಿಂದ ನೋಡ್ಬೋದು 17 ಕಿಲೋಮೀಟ್ರ್ ಕಾಣಿಸ್ತೈತಾ? 17 ಕಿಲೋಮೀಟ್ರು, 1 ಅವರ್ ಆಗುತ್ತೆ ಡ್ರಾಪ್ ಮಾಡೋಕ್ಕೆ. ಓಕೆ, ಯಾರು ಡ್ರಾಪ್ ಮಾಡೋಣ? ಇದು ಪಾರ್ಸಲ್ಲು ಸ್ವೀಟು. ಓಕೆ, ಡ್ರಾಪ್ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ, ಬನ್ನಿ. ಓಕೆ ಗೈಸ್, ಫೈನಲಿ ಆರ್ಡ್ರ್ ಕೊಟ್ಟೆ ಇಲ್ಲೇ ಹೋಟೆಲ್ ಹತ್ರ. ಇಲ್ಲಿ ನೋಡ್ಗುರು ಆರ್ಡ್ರು, ಯಪ್ಪ ಹೆಂಗೆ ಕೊಡ್ತಾವನಂತ. ನಾನು ನೋಡೋದು ಆರ್ಡ್ರ್ ಎತ್ಕೊಳೋದು ಒಂದೂ ಗೊತ್ತಾಗ್ತಾ ಇಲ್ಲ. ಎಷ್ಟು ಮಾಡಿದ್ದೀನಿ ಅಂತಲೂ ಗೊತ್ತಿಲ್ಲ. ಇಲ್ಲಿ ನೋಡಿ ಹೆಂಗೆ ಕೊಡ್ತಾವನಂದರೆ ಯಾವ್ದು ಎತ್ಕೊಳೋದಂತಲೇ ಗೊತ್ತಾಗ್ತಾ ಇಲ್ಲ. ಹಂಗೆ ಕೊಡ್ತಾವನೆ. ನನಗಂತೂ ಸೈಕ್ ಆಗ್ಬಿಟ್ಟೈತೆ ಯಾವ್ದು ಎತ್ಕೊಳೋದು ಅಂತ. ಅಲ್ಲಿ ನೋಡಿ ಹೆಂಗೆ ಕೊಡ್ತಾವನಂತ. ಎಷ್ಟಾಗೈತೆ? ಇನ್ನೆಷ್ಟು ಬೇಕು ಅಂತ ಫಸ್ಟ್ ನೋಡ್ತೀನಿ ರೀ. ನನಗೆ 1000ಗೆ 746 ಆಗೈತೆ. ಇನ್ನೊಂದು 300, 250 ಬೇಕು. ಯಾವುದೋ 250 ಬಂತು ಅಂದರೆ ಎತ್ಕೊಬಿಡೋಣ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದೂ ಬರ್ತಾಯಿಲ್ಲ 250. ಯಾವುದೋ 250 ಬಂದರೆ ಎತ್ಕೊಬಿಟ್ಟು ಒಂದೇಕಿತ ಸರೋಗುತ್ತೆ. ಓಕೆ, ವೆಯ್ಟ್ ಮಾಡೋಣ. ಯಾವುದೋ ಬಿದ್ಮೇಲೆ ಸಿಗ್ತೀನಿ. 9 ಕಿಲೋಮೀಟ್ರು ಕೋರಮಂಗಲ. ಬೇಡಪ್ಪ. ಓಕೆ, ಯಾವುದಾದ್ರೂ ಬಿದ್ಮೇಲೆ ಸಿಗ್ತೀನಿ ರೀ ಗೈಸ್. ಫೈನಲಿ ಇವತ್ತಿನ ಟಾರ್ಗೆಟ್ ಮುಗಿಸ್ಕೊಂಡು ಹಬ್ಬತ್ರ ಬಂದು ಗಾಡಿ ನೋಡಿದ್ರೆ ಫುಲ್ಲು ಬೂಸ್ಟ್ ಗುರು. ಗಾಡಿ ಅಂತೂ ಫುಲ್ಲು ಪಲ್ಟಿ ಹೊಡೆದ್ಬಿಟ್ಟೈತೆ ರೈಟ್ ಸೈಡ್ಗೆ. ಅಂದರೆ ಮಿರರ್ ಇಲ್ಲ. ಈ ಕಡೆ ಇಲ್ಲಿ ನೋಡ್ಬೋದು, ನೀವು ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಆಗೈತೆ ಅಂತ. ಇದು ಏನು ಸೀನ್ ಆಗೈತೆ ಅಂತ ಅವ್ರು ಕೇಳಿದ್ದೆ ಹೆಂಗೆ ಗೊತ್ತಾ? ಇದಾಗಿರೋದು ಬಂದ್ಬಿಟ್ಟು ಕೈಯಲ್ಲಿ ಫೋನ್ ಹಿಡ್ಕೊಂಡು ಬರ್ತಾವಣೆ. ಅಂದರೆ ಈ ಕಡೆ ಸೈಡಿಂದ ನೋಡಬೇಕಾದ್ರೆ ಯಾವುದೋ ಲಾರಿ ಬಂದೈತೆ. ಲಾರಿ ಬಂದು ಗುದ್ದಿರೋದು, ಹಂಗೆ ಪಲ್ಟಿ ಹೊಡೆದ್ಬಿಟ್ಟೈತೆ. ಅದ್ರ ನೋಡಿ ನಾನೇ ಸೈಗ್ ಆಗ್ಬಿಟ್ಟೆ ಗುರು. ಏನು ಗುರು ಇದು ಈ ರೇಂಜ್ಗೆ ಆಗೈತೆ ಅಂತ. ಯಪ್ಪ, ಯಾವ ರೇಂಜ್ಗೆ ಆಗೈತೆ ಅಂತ ನೀವೇ ನೋಡ್ಬೋದು. ಅಲ್ಲ ಗುರು, ಏನು ಈ ರೇಂಜ್ಗೆ? ಅದು ಇದೇನಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಇದು ಕಮ್ಮಿ. ನೆಕ್ಸ್ಟ್ ಈ ಗಾಡಿ ನಾನು ಎತ್ಕೊಂಡು ನಿಮ್ಗೆ ತೋರಿಸ್ತೀನಿ ರೀ ಹೆಂಗೆ ಏನಂತ. ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದು. ಅದರಿಂದ ಏನಾಗೈತೆ, ಫೋನ್ ಇಟ್ಕೊಂಡು ಬರ್ಬೇಕಾದ್ರೆ ಹಿಂಗೆ ತಿರ್ಸವನೇ ಹಂಗೆ ಪಲ್ಟಿ ಹೊಡೆದ್ಬಿಟ್ಟೈತೆ. ಅಂದರೆ ಆ ಕಡೆಯಿಂದ ಏನು ಲೈಟಾಗಿ ಟಚ್ ಮಾಡವನೇ ಲಾರಿ ಅವನಂತ ಸಮಾಚಾರ. ಅದು ನನಗೆ ಗೊತ್ತಿಲ್ಲ ಏನಂತ. ಕೇಳಿದಕ್ಕೆ ಆ ಥರ ಹೇಳಿದ್ರು. ಪೊಲೀಸು ನೋಡಿದ್ರಂತೆ ಏನಾಯಿತು ಹೆಂಗೆ ಅಂತ. ಕೇಳಿದ್ದಕ್ಕೆ ಈ ಥರ ಸೀನ್ ಹೇಳಿದ್ರು. ನಮಗೂ ಗೊತ್ತಿಲ್ಲ. ಬಟ್ ಅಂದರೆ ಈ ಗಾಡಿ ಬಂದ್ಬಿಟ್ಟು ಅಷ್ಟೊಂದೇನು ಕಂಫರ್ಟಬಲ್ ಇಲ್ಲ ಹೊಸ ಗಾಡಿ. ಯಾಕಂದರೆ ಸ್ವಲ್ಪ ಶೇಕ್ ಮಾಡಿದ್ರು ಪಲ್ಟಿ ಅನ್ಬ್ಯಾಲೆನ್ಸ್ ಆಗಿ ಪಲ್ಟಿ ಹೊಡೆದ್ಬಿಡುತ್ತೆ. ಸದ್ಯ ಅವ್ನು ಗಾಡಿಯಲ್ಲಿರೋನ್ಗಂತೂ ಏನಾಗಿಲ್ವಂತೆ. ಗಾಡಿ ಈ ಥರ ಪಲ್ಟಿ ಇನ್ನೇನು ಹೊಡಿತದೆ ಅನ್ನೋ ಸಮಯದಲ್ಲಿ ಅವ್ನು ಇಳಿದ್ಬಿಟ್ಟವನೆ. ಆವಾಗ ಕೈಗೇನು ಲೈಟಾಗಿ ಇಂಜುರಿ ಆಗೈತೆ. ಅಂದರೆ ಏನು ಆಗಿಲ್ಲ, ಓಕೆ ಫೈನ್. ಬಟ್ ನನಗೆ ಬೇಜಾರಾಗೋಯ್ತು ಗುರು ಈ ಥರ ಗಾಡಿ ನೋಡಿ. ಸದ್ಯ ಅವ್ನಿಗೇನಾಗಿಲ್ವಲ್ಲ, ಅದಕ್ಕೆ ಖುಷಿ ಪಡಬೇಕು. ಬಟ್ ಈ ಗಾಡಿ ಬಂದ್ಬಿಟ್ಟು ಇನ್ನೇನು ₹1 ನಾವು ಕೈಯಿಂದ ಹಾಕೋದಿಲ್ವಂತೆ. ಎಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಹೇಳಿದ್ರು. ಏನು ಸೀನ್ ಅಂತ ಗೊತ್ತಿಲ್ಲ.
ಕೇಳಿದ್ದಕ್ಕೆ ಈ ಥರ ಹೇಳಿದ್ರು, ಎಲ್ಲ ಇನ್ಶೂರೆನ್ಸ್ ಆಗುತ್ತೆ ಬ್ರೋ, ಏನು ನಾವು ಕೊಡಬೇಕಾಗಿರೋದಿಲ್ಲ ಅಂತ. ಪಾಲ್ಟ್ ಬಂದ್ಬಿಟ್ಟು ಏನಂತ ಕರೆಕ್ಟಾಗಿ ಗೊತ್ತಿಲ್ಲ ಗುರು, ಅವರೊಬ್ರು ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಹೇಳ್ತಾರೆ. ಅವ್ನು ಕೇಳಿದ್ದಕ್ಕೆ ಈ ಥರ ಆಯಿತು ಬ್ರೋ ಅಂತ ಹೇಳ್ದ. ನನಗೂ ಏನು ಕ್ಲಿಯರಾಗಿ ಗೊತ್ತಿಲ್ಲ. ಓಕೆ, ಪರವಾಗಿಲ್ಲ, ಯಾರು ಏನಾಗಿಲ್ಲ, ಗಾಡಿ ಈ ಥರ ಆಗೈತೆ, ಗಾಡಿ ರೆಡಿ ಮಾಡಿಸ್ಕೋಬೋದು. ಬಟ್ ಏನಾಗಿಲ್ವಲ್ಲ, ಅದೊಂದು ಖುಷಿ ವಿಚಾರ. ನಮಗೇನಾದರೂ ಈ ಥರ ಸೀನ್ ಆಗಿದ್ದಿದ್ರೆ ನಾವು ರೆಡಿ ಮಾಡಿಸ್ಕೊಳಕ್ಕಾಗಲ್ಲ, ಗಾಡಿ ಅಲ್ವಾ ರೆಡಿ ಮಾಡಿಸ್ಕೋಬೋದು. ಅಂದರೆ ಸದ್ಯ ಹೆಂಗಿದ್ರು ಇವಾಗ ಕೆಲಸ ಮಾಡ್ತಾನಲ್ಲ, ಅವನ ಮೇಲೆ ಅಂತೂ ಏನೂ ₹1 ಹಾಕಲ್ವಂತೆ, ಎಲ್ಲ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರಂತೆ, ಏನು ಆ ಥರ ಹೇಳಿದ್ರು. ಕೇಳಿದ್ದಕ್ಕೆ ಅವನು ಈ ಥರ ಹೇಳ್ದ, ಬ್ರೋ ನನ್ನ ಕಡೆಯಿಂದ ಯಾವುದು ಪೇಮೆಂಟ್ ಕಟ್ ಮಾಡಿಲ್ಲ, ಎಲ್ಲ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರಂತೆ, ಎಲ್ಲ ಇನ್ಶೂರೆನ್ಸಲ್ಲೇ ಆಗತ್ತೆ ಅಂತ ಹೇಳವ್ರೆ. ಓಕೆ, ಎಲ್ಲ ರೆಡಿ ಆಗಿ ಬರ್ತೀನಿ ಅಂತ ಹೇಳವ್ರೆ. ಈ ಗಾಡಿ ಇವಾಗ ನಾಳೆ ಎತ್ಕೊಂಡೋಗಿ ರೆಡಿ ಮಾಡ್ಸೋಕ್ಕೆ ಬಿಡ್ತಾರೆ. ಇವತ್ತಿನ ಸೀನ್ ಇಷ್ಟು. ಈ ಗಾಡಿ ಬಂದ್ಬಿಟ್ಟು ಬ್ಯಾಲೆನ್ಸ್ ಅಷ್ಟೇನಿಲ್ಲ ಗುರು, ಹಳೆ ಗಾಡಿ. ಓಕೆ, ಹಳೆ ಗಾಡಿನೂ ಒಂದು ಸೀನ್ ಆಗೈತೆ, ಅದು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಅದು ಒಂದು ಯಾರೋ ಗುದ್ದಾರ ಎತ್ಕೊಂಡೋಗಿ ನಿದ್ದೆ ಕಣ್ಣಲ್ಲಿ, ಅದು ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲೇ. ಈ ಬ್ಲಾಗು ಇಲ್ಲಿಗೆ ಇಷ್ಟೇ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.